ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ತಮಗೆಲ್ಲ ಗೊತ್ತಿರೋ ಹಾಗೆ KCET ಅಂದರೆ KE ಅವರ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಏನಿದೆ ಅದು KE ವೆಬ್ಸೈಟ್ನಲ್ಲಿ ಸ್ಟಾರ್ಟ್ ಆಗಿದೆ. ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಆಲ್ರೆಡಿ ಫಾರ್ಮನ್ನು ಫಿಲ್ ಮಾಡಿದಿರಿ, KCET ಫಾರ್ಮನ್ನು ಫಿಲ್ ಮಾಡಿದಿರಿ, ಸೊ ಅವರಿಗೆ ಕಂಪ್ಲೀಟ್ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಓನ್ಲಿ ಯು ಹ್ಯಾವ್ ಟು ಫಿಲ್ ಯುವರ್ ನೀಟ್ ರೋಲ್ ನಂಬರ್ ಆ್ಯಂಡ್ ರಿಜಿಸ್ಟರ್ ಅಷ್ಟೇ. ಓಕೆ, ಸೊ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕೂಡ ಮುಂದಿನ ಒಂದಷ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ. ಈಗ ಹೊಸದಾಗಿ ಯಾರು ಈಗ ಮಾತ್ರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಿ ಅವರಿಗೆ ಯಾವ್ಯಾವ ಸರ್ಟಿಫಿಕೇಟ್ ನಿಮ್ಮ ಹತ್ರ ಈಗ ರೆಡಿ ಇರಬೇಕು, ಸೊ ಈ ಒಂದು ಫಾರ್ಮನ್ನು ಫಿಲ್ ಮಾಡೋದಕ್ಕೆ ಏನೇನೆಲ್ಲ ಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ SSLC or 10th ಮಾರ್ಕ್ಸ್ ಕಾರ್ಡ್ ಟು ಎಂಟರ್ ರಿಜಿಸ್ಟರ್ ನಂಬರ್ ಆ್ಯಂಡ್ ಡೇಟ್ ಆಫ್ ಬರ್ತ್. ಓಕೆ, ಬಹಳ ಸಿಂಪಲ್. ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರಬೇಕು, 12th or 2nd PUC ಮಾರ್ಕ್ಸ್ ಕಾರ್ಡ್ ಇರಬೇಕು. ಇನ್ ಕೇಸ್ ಆಫ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಏನಾದರೂ ಇದ್ದರೆ ಈ ವರ್ಷದವರಿಗೂ ಕೂಡ ಸೊ ಆಲ್ರೆಡಿ ನೀಟ್ ಅಂದರೆ ಈ 2nd PUC ಮಾರ್ಕ್ಸ್ ಕಾರ್ಡ್ ಪ್ರೊವಿಷನಲ್ ಅಂತೂ ಬಂದಿರ್ತದೆ. ಸೊ ಅದನ್ನು ಕೂಡ ನೀವು ಇಟ್ಕೊಳ್ಬೇಕಾಗ್ತದೆ. ಇನ್ನು UG ನೀಟ್ 2023 ಸ್ಕೋರ್ ಕಾರ್ಡ್ ಇಟ್ಕೊಂಡಿರಿ. ಅಂದರೆ ಸ್ಕೋರ್ ಕಾರ್ಡ್ ಅಂದರೆ ನಿಮಗೆ ರಿಸಲ್ಟ್ ರಿಲೀಸ್ ಆದಾಗ ಒಂದು ಸ್ಕೋರ್ ಕಾರ್ಡ್ ಅಂತ ಕೊಟ್ಟಿರ್ತಾರೆ ಅಲ್ವಾ, ಸೊ ಅದನ್ನು ರೆಡಿ ಇಟ್ಕೊಳ್ಳಿ. ಯಾಕಂದರೆ ಅದರಿಂದ ಆ ಒಂದು ನೀಟ್ ರೋಲ್ ನಂಬರ್ನ ನೀವು ಇದರಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಅದಕ್ಕೆ ಇನ್ನು ಆಲ್ ದ ರಿಸರ್ವೇಷನ್ ಸರ್ಟಿಫಿಕೇಟ್ ಟು ಎಂಟರ್ RD ನಂಬರ್. ಸೊ ಎಲ್ಲ ರಿಸರ್ವೇಷನ್ ಸರ್ಟಿಫಿಕೇಟ್ನ ನೀವು ಕಣ್ಣು ಮುಂದೆ ಇಟ್ಕೊಂಡಿರಿ. ಇದನ್ನು ಯಾವುದನ್ನು ಕೂಡ ನೀವು ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಓಕೆ, ಸೊ ಆದರೆ ನಿಮ್ಮ ಕಣ್ಣು ಮುಂದೆ ಇರಬೇಕು. ಯಾಕಂತಂದರೆ ಕರೆಕ್ಟಾದ RD ನಂಬರ್ನ ಎಂಟ್ರಿ ಮಾಡಬೇಕು. ಕಾಸ್ಟ್ ಕ್ಯಾಟಗರಿ ಇರ್ಬೋದು, ಇನ್ಕಮ್ ಇರ್ಬೋದು, ನಾನ್ ಕ್ರೀಮಿ ಲೇಯರ್ ಇರ್ಬೋದು, ಹೈದರಾಬಾದ್ ಕರ್ನಾಟಕ ಇರ್ಬೋದು, ಇವೆಲ್ಲವನ್ನ ಕೂಡ ನೀವು ಕರೆಕ್ಟಾಗಿ RD ನಂಬರ್ ಎಂಟರ್ ಮಾಡಬೇಕು. ಅದಕ್ಕೆ ಅದನ್ನ ಇಟ್ಕೊಂಡ್ರಿ. ಇನ್ನು ಡೀಟೇಲ್ಸ್ ಆಫ್ ಸ್ಟಡಿಡ್ ಇನ್ ಕರ್ನಾಟಕ. ಸೊ ಡೀಟೇಲ್ಸ್ ಆಫ್ ಸ್ಟಡಿ ಇನ್ ಕರ್ನಾಟಕ ಅಂತಂದ್ರೆ ಕರ್ನಾಟಕದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ನೀವು ಕಲ್ತಿದ್ದೀರಿ ಕರೆಕ್ಟಾಗಿ ಅದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಒಂದು ಕಡೆ ಬರೆದಿಟ್ಕೊಳ್ಳಿ. ಯಾವ ಒಂದು ವರ್ಷ, ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲು, ಸೆಕೆಂಡ್ ಸ್ಟ್ಯಾಂಡರ್ಡ್ ಯಾವ ಸ್ಕೂಲು, ಈ ರೀತಿ 2nd PUC ವರೆಗೆ ರೆಡಿ ಇಟ್ಕೊಳ್ಳಿ. ಇನ್ನು ಕ್ಯಾಂಡಿಡೇಟ್ ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್. ಸೊ ಇದನ್ನ ನೀವು JPG ಫಾರ್ಮ್ಯಾಟ್ 50 KB ಮ್ಯಾಕ್ಸಿಮಮ್ ಅಲ್ಲಿ ರೆಡಿ ಇಟ್ಕೋಬೇಕು. ಕ್ಯಾಂಡಿಡೇಟ್ ಸಿಗ್ನೇಚರ್ ಇನ್ JPG ಫಾರ್ಮ್ಯಾಟ್ ರೆಡಿ ಇಟ್ಕೋಬೇಕು. ಕ್ಯಾಂಡಿಡೇಟ್ ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ JPG ಫಾರ್ಮ್ಯಾಟ್ ಅಲ್ಲಿ 50 KB ಕಿಂತ ಕಡಿಮೆ ರೆಡಿ ಇಟ್ಕೊಳ್ಬೇಕು. ಇದಿಷ್ಟೇ ನಿಮ್ಮ ಹತ್ರ ಇರಬೇಕಾಗಿರೋದು. ಇವಿಷ್ಟು ಇತ್ತು ಅಂತಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಸಿಂಪಲ್ ಆಗಿ ಈಸಿಯಾಗಿ ಆಗ್ತದೆ. ಸೊ ಅದನ್ನು ಹೇಗೆ ಮಾಡಬೇಕು ಅನ್ನೋದನ್ನ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.